ಎಲ್ಲರಿಗೂ ನಮಸ್ಕಾರ ಗುರುವೆ. ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾರ ಪ್ರಜ್ವಲ್ ರಿಯಾಕ್ಟ್. ಕೊನೆಗೂ ಕೂಡ ಪೆದ್ದಿ ಮೂವಿ ಕಡೆಯಿಂದ ಟ್ರೈಲರ್ ಲಾಂಚ್ ಆಗಿದೆ. ನಾನಂತೂ ಎಕ್ಸೈಟಿಂಗ್ ಆಕಾಯ್ತೇನೆ. ಯಾಕೆ ಅಂತಂದ್ರೆ ಇದು ಎಲ್ಲ ಸಾಂಗ್ಸು ನೆಕ್ಸ್ಟ್ ಲೆವೆಲ್ಗೆ ಟ್ರೆಂಡ್ ಕ್ರಿಯೇಟ್ ಮಾಡಿದೆ. ಹಿಂದೆ ಬಿಟ್ಟಿರೋ ಫಿಲಮ್ ಥರ ಅಲ್ವೇ ಅಲ್ಲ, ಗೇಮ್ ಚೇಂಜರಲ್ಲಿ ಅಷ್ಟು ದುಡ್ಡು ಸುರಿದಿದ್ರು ಕೂಡ ಸಾಂಗ್ ಆ ರೇಂಜಿಗೆ ಸ್ಯಾಟಿಸ್ಫೈ ಆಗೋ ರೇಂಜಿಗೆ ಇರಲಿಲ್ಲ. ಇದರಲ್ಲಿ ಸುರಿದವ್ರೆ, ಆದರೆ ಎಲ್ಲ ಸಾಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಆ ಕ್ರೇಜ್ ನಿಮಗೆ ಗೊತ್ತಿರೋದು. ಯಾಕೆ ಅಂತಂದರೆ ಆ ರೇಂಜಿಗೆ ಟ್ರೆಂಡ್ ಕ್ರಿಯೇಟ್ ಮಾಡಿದೆ. ಇದುವರೆಗೂ ಕೂಡ ಕ್ರೇಜಿ ಲೆವೆಲ್ಲು, ಒಂಥರ ಸಾಂಗ್ಸಿಂದನೇ ಫಿಲಮ್ ನೋಡಬೇಕು ಆ ರೇಂಜ್ಗೆ ಟ್ರೆಂಡ್ ಕ್ರಿಯೇಟ್ ಮಾಡಿದ್ದಾರೆ. ಆದರೆ ನನಗೆ ಖುಷಿ ವಿಚಾರ ಏನಪ್ಪ ಅಂತಂದರೆ, ಟ್ರೈಲರ್ ನೋಡೋಕ್ಕಿಂತ ಮುಂಚೆ ಕನ್ನಡದಲ್ಲಿ ಲಾಂಚ್ ಮಾಡಿರೋದು ಅಟ್ ಎ ಟೈಮು ಪ್ಯಾನ್ ಇಂಡಿಯಾ ಅಂದರೆ ಇದು ಅಂತ ಹೇಳಬೇಕು. ಯಾಕೆ ಅಂತಂದರೆ ಪ್ಯಾನ್ ಇಂಡಿಯಾ ಅಂತ ಲಾಂಚ್ ಮಾಡ್ತಾರೆ, ಆದರೆ 100% ಅಟ್ ಎ ಟೈಮ್ ಟ್ರೈಲರ್ ಬಿಡಲ್ಲ, ಅಟ್ ಎ ಟೈಮ್ ಮೂವಿ ರಿಲೀಸ್ ಮಾಡಲ್ಲ. ಆದರೆ ಇವ್ರಿಗಿರೋ ಕಾನ್ಫಿಡೆನ್ಸು ನನಗಿಷ್ಟ ಆಯಿತು. ಯಾಕೆ ಅಂತಂದರೆ ಕನ್ನಡದಲ್ಲಿ ಟ್ರೈಲರು ಲಾಂಚ್ ಮಾಡಿರೋದು ಸಖತ್ ಇಷ್ಟ ಆಯಿತು. ಸೊ ಕನ್ನಡ ಟ್ರೈಲರ್ ರಿಯಾಕ್ಷನ್ ಮಾಡ್ತಾಯಿದ್ದೀನಿ ಪೆದ್ದಿ ಮೂವಿ ಕಡೆಯಿಂದ. ಸೊ ನಾನಂತ ಎಕ್ಸೈಟಿಂಗ್ ಕಾಯ್ತೇನೆ. ಯಾರ್ಯಾರು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ನೋಡ್ತಾನೆ ಇದ್ದರೆ ಫುಲ್ ವಿಡಿಯೋ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. 100% ನಿಮಗೆ ಇಷ್ಟ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಮ್ಮಲ್ಲಿದೆ. ನೋಡಿ ಸ್ಟಾರ್ಟ್. ಎಂಟ್ರಿ ಕನ್ನಡ ನಂಬರ್ 13. ಸರ್ ಎಮರ್ಜೆನ್ಸಿ ಸರ್. ಇಲ್ಲಿ ಯಾವ ಹುಡುಗನ ಕೇಳಿದ್ರು ಫೇವ್ರೆಟ್ ಪ್ಲೇ ಬದಲಾಗ್ತಿದೆ ಹೊರತು ಫೇವ್ರೆಟ್ ಪ್ಲೇಯರ್ ಬದಲಾಗ್ತಿಲ್ವಲ್ಲ. ಪೆದ್ದಿ ಈ ಏರಿಯಾದಲ್ಲಿ ಏನಾದ್ರೂ ಅದು ದೇವ್ರ ಹೆಸರ? ನನ್ನ ಫೇವ್ರೆಟ್ ಕ್ರಿಕೆಟರ್ ಪೆದ್ದಿ ಸರ್. ಫೇವ್ರೆಟ್ ರೆಸ್ಲರ್ ಡಬಲ್ ಆಕ್ಟಿಂಗ್ ಪೆದ್ದಿ ಸರ್. ನನ್ನ ಫೇವ್ರೆಟ್ ರನ್ನರ್ ಕೂಡ ಪೆದ್ದಿ ಸರ್. ಈ ಏರಿಯಾ ಹುಡುಗರಿಗೆ ಪೆದ್ದಿ ಗುಡಿಯಲ್ಲಿರೋ ದೇವ್ರಲ್ಲ ಸಾರು, ಗ್ರೌಂಡ್ ಅಲ್ಲಿರೋ ದೇವ್ರು. ನನ್ನ ಪೋಕರು ಆಕಾಶದಿಂದ ಚುಕ್ಕೆಗಳು ಉದುರು ಬೀಳುತ್ತೆ ಅಂತಾರಲ್ಲ, ಒಂದು ಚುಕ್ಕೆ ಏನಾದ್ರೂ ವಿಜಯನಗರದಾಗ ಉರುಳು ಬಿದ್ದೈತೇನೋ. ಮುಖ ಬೇರೆ ಏನೋ ಕಾಣಿಸ್ತಿಲ್ಲ. ಬೊಗಳೋದು ನಿಲ್ಸಲಿ, ಕಿತ್ತೋಗಿರೋ ಚಾಡಿ ಎಲ್ಲ ಹೇಳ್ಬೇಡ, ಸರ್ವನಾಶ ಆಗೋಗ್ತ್ಯಾ. ಹೆಣ್ಣು ಮಗಳಾಗಿ ನೀವ್ ಹಿಂಗೆಲ್ಲ ಮಾತಾಡಬಾರ್ದಮ್ಮ. ಕಿಸ್ತಿದ್ಯಾ ಬಿಡು. ನನಗೆ ಆಟ ಗೆಲ್ಲೋದಲ್ಲ, ಬದುಕದ್ ಮುಖ್ಯ. ಶಿವರಾಜ್ ಕುಮಾರ್ ಸರ್ಕಾರಿ ಪ್ರಾಪರ್ಟಿನ ಡ್ಯಾಮೇಜ್ ಮಾಡ್ತೀರೇನೋ? ನಾವೆಲ್ಲರೂ ಒಂದೇ ಭೂಮಿಲಿ ಹುಟ್ಟಿದೀವಿ ಅಂದ್ಮೇಲೆ ನಿಮ್ ಜಾಗದಲ್ಲಿ ಮನುಷ್ಯರಿಗೆ ಬೆಲೆ ಜಾಸ್ತಿ, ನಾವಿರೋ ಜಾಗದಲ್ಲೇ ಮನುಷ್ಯರಿಗೆ ಬೆಲೆ ಕಮ್ಮಿನಾ? ಊರು ಹೆಸರು ಇಲ್ದಿರೋ ನನ್ನ ಮಕ್ಕಳಿಗೆ ಕರೆದು ಕೆಲಸ ಕೊಡೋದೇ ಹೆಚ್ಚು. ಅವನಿಗೆ ಆಟ ಆಡಕ್ ಮಾತ್ರ ಗೊತ್ತು, ನಮಗೆ ಆಟ ಆಡ್ಸೋದು ಗೊತ್ತು. ಎಲ್ಲೋ ಈ ಆಟದ ಕೂಲಿ ನನ್ ಮಗ. ಮಾತಿಂದ ಅಲ್ಲ, ಅಖಾಡದಲ್ಲಿ ಗೆಲ್ಲೋ ಅಂತ ಗಂಡಸ್ತರ ಯಾರಿಗಿದೆ ಬರ ಕೇಳು. ಯಾರವನು? ಕ್ರಾಸ್ ಓವರ್ ಅಥ್ಲೇಟ್. ಎರಡಾಟನ ಸೇರಿಸಿ ಆಡೋಂತವನಿಗೆ ಕರೆಯುವಂತ ಹೆಸರಿದು. ನಾನು ಪೆದ್ದಿ ಸಾರು. ಎರಡು ಕ್ಯಾರೆಕ್ಟರ್ ಒಂದೇ. ಸೋಲಾಗ್ಲಿ ಗೆಲುವಾಗ್ಲಿ ಈ ಬೆಟ್ಟದ ಕೆಳಗಿನ ಊರ್ನ ಒಂದೇ ಆಗಿರ್ಬೇಕು. ನೀವೆಲ್ಲರೂ ನಾನು ಆಟ ಆಡ್ದೆ ಅನ್ಕೊಂಡಿದ್ದೀರಾ? ನಾನು ಓವರ್ ನಡೀತು ಸಾರು. ಎಮೋಷನ್ಸ್ ಇದೆ ಅನ್ಸುತ್ತೆ. ಆಫ್ಟರ್ ಲಾಂಗ್ ಟೈಮ್ ರಾಮ್ ಚರಣ್ ಅವರ ಮೂವಿ ಟ್ರೈಲರು ನನಗೆ ಸಖತ್ ಇಷ್ಟ ಆಗಿರೋದು. ಯಾಕೆ ಅಂತಂದರೆ ಇದುವರೆಗೂ ಬಿಟ್ಟಿರೋದೇ ಇಷ್ಟ ಆಗಿಲ್ವ ಅಂತ ನೀವು ಕೇಳ್ಬೋದು. 100% ಗೇಮ್ ಚೇಂಜರು ಫಸ್ಟ್ ನೋಟಲ್ಲಿ 100% ಇಷ್ಟ ಆಗಿರ್ಬೋದು. ಆದರೆ ಈ ಟ್ರೈಲರು ಬೇರೆ ಥರನೇ ಇದೆ ಒಂಥರ. ಏಕೆ ಅಂತಂದರೆ ನೀವು ಎಲ್ಲಿ
ಕಳೆದೋಗಿದ್ರು, ಆ ಕಳೆದೋಗಿರೋರು ವಾಪಸ್ ಬಂದವ್ರೆ ಅಂತ ಹೇಳಬೇಕು. ಏಕೆ ಅಂತಂದರೆ ಒಂಥರ ಬೇರೆ ತುಂಬ ಸಖತ್ ವಿಭಿನ್ನವಾಗಿದೆ ಕ್ಯಾರೆಕ್ಟರ್ಸು. ಏಕೆ ಅಂತಂದರೆ ನಾನು ಫಸ್ಟ್ ನೋಡಿದಾಗ ಡ್ಯುಯಲ್ ಶೇಡ್ ಅಂತ ಅಂದ್ಕೊಂಡೆ. ಆ ಡ್ಯುಯಲ್ ಶೇಡ್ ಅಲ್ವೇ ಅಲ್ಲ, ಸಿಂಗಲ್ ಕ್ಯಾರೆಕ್ಟ್ರು 2 ಥರ ಪ್ಲೇ ಆಗುತ್ತೆ. ಏಕೆ ಅಂತಂದರೆ ಒಬ್ಬ ಹಳ್ಳಿಯವನು ಕ್ರಿಕೆಟ್ ಆಡೋನು ಯಾವ ರೇಂಜಿಗೆ ರೆಸ್ಲರ್ ಆಗ್ತಾರೆ ಅನ್ನೋದು ಒಂದು ಸ್ಟೋರಿ. ಇದು ನಾವು ಮುಂಚೆಗೇ ಸುಲ್ತಾನ್ ಮೂವಿ, ಅದಾದಮೇಲೆ ನೆಕ್ಸ್ಟು ಹಿಂದಿಲಿ ಒಂದು ಅಮೀರ್ ಖಾನ್ ಅವ್ರು ಮಾಡಿದ್ರಲ್ಲ, ಜ್ಞಾಪನ ಗೊತ್ತಿಲ್ಲ ಸಡನ್ನಾಗೆ, 2000 crore ಆಗಿತ್ತು. ಅದ್ರ ರಿಲೇಟೆಡ್ ಸ್ಟೋರಿನೂ ಇದೇ ಥರ ಇತ್ತು. ಸೊ ಈ ಥರ ಸ್ಟೋರೀಸು ತುಂಬ ಅಂದರೆ ತುಂಬ ಮಜಾ ಕೊಡುತ್ತೆ, ಎಮೋಷ್ನಲ್ ಟಚಸ್ ಇರುತ್ತೆ. ಅದಾದಮೇಲೆ ಸ್ಟೋರಿ ಲೈನಪ್ಪು ಗ್ರಿಪ್ಪಿಂಗ್ ಆಗಿ ಹೇಳಿರಬೇಕು, ಎಲ್ಲದೂ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದಾದಮೇಲೆ ಇಲ್ಲಿ ತುಂಬ ಅಂದರೆ ತುಂಬ ಕ್ಯಾರೆಕ್ಟರ್ಸ್ ಬಂದೋಗುತ್ತೆ, ಎಲ್ಲ ಕ್ಯಾರೆಕ್ಟರ್ಸು ಒಂಥರ ಸಕ್ಕದಾಗಿ ಕಾಣಿಸ್ತಾರೆ. ಶಿವರಾಜ್ ಕುಮಾರ್ ಅಂತೂ ಕ್ರೇಜಿ ಅಂತ ಅನ್ನಿಸ್ತು. ಇದರಲ್ಲಿ ರಾಮ್ ಚರಣ್ ಅವರ ಹೇರ್ ಸ್ಟೈಲ್ ಆಗಲಿ, ಆ ಲುಕ್ ಆಗಲಿ, ಪ್ರತಿಯೊಂದು ಕೂಡ ಇಂಪ್ರೆಸಿವ್ ಅಂತ ಹೇಳಬೇಕು. ಏಕೆ ಅಂತಂದರೆ ಆ ಲಾಂಗ್ ಹೇರ್ಸಲ್ಲಿ ಸಕ್ಕದಾಗಿ ಕಾಣಿಸ್ತವ್ರೆ, ಅದು ಹೇಳಂಗೆ ಇಲ್ಲ. ಅದ್ರ ಜೊತೆಗೆ ಎಮೋಷನ್ಸ್ ಚೆನ್ನಾಗಿ ಆಟ ಆಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏಕೆ ಅಂತಂದರೆ ಇದು ಲಾಸ್ಟಿಗೆ ರೆಸ್ಲರ್ ಆಗೋವರೆಗೂ ಯಾವ ಥರ ಈ ಸಿಚುವೇಶನ್ಸ್ ಅವ್ರು ಫೇಸ್ ಮಾಡ್ಕೊಂಡು ಬರ್ತಾರೆ ಅನ್ನೋದು ಒಂದು ಸ್ಟೋರಿ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ಟ್ರೈಲರ್ ನೋಡಾದ್ಮೇಲೆ. ನನಗೆ ಆಮೇಲೆ ಹೀರೋಯಿನ್ ಕ್ಯಾರೆಕ್ಟರ್ನ ಒಂಥರ ಅವ್ರನ್ನ ಎಕ್ಸ್ಪೋಸ್ ಮಾಡೋಕ್ಕೆ ಅಂತಲೇ ಇಟ್ಕೊಂಡವ್ರ ಫಿಲಮ್ಗಳಲ್ಲಿ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದರೆ ಆ ದೇವರ ಮೂವಿಲೂ ಕೂಡ ಅದೇ, ಈ ಮೂವಿಲೂ ಕೂಡ ಅದೇ. ಏನು ನಾರ್ಮಲಾಗಿ ಬಟ್ಟೆ ಹಾಕ್ಸಿದ್ರೆ ಆಗ್ತಿರ್ಲಿಲ್ವ? ಬೇಡ, ಜನರು ನೋಡಲಿ ಅಂತ ಆ ಥರ ಮಾಡಿದರೆ ಪರವಾಗಿಲ್ಲ, ನೋಡ್ತಾರೆ ನಮ್ಮ ಜನರು, ಏನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಇನ್ನೂ ಖುಷಿಯಿಂದನೇ ನೋಡ್ತಾರೆ. ಇಷ್ಟ ಅನ್ನಿಸ್ತು. ಬ್ಯಾಕ್ಗ್ರೌಂಡ್ ಸ್ಕೋರ್ ಇಂಪ್ರೆಸಿವ್ ಆಗಿದೆ ಅಂತ ಅನ್ನಿಸ್ತು. ಅದ್ರ ಜೊತೆಗೆ ಒಂದೇ ಒಂದು ಲಾಸ್ಟಿಗೆ ಬರುತ್ತಲ್ಲ ಸೀನು, ಆ ಗ್ರಾಫಿಕ್ಸ್ ಇನ್ನೂ ಒಂಚೂರು ಇಂಪ್ರೂವ್ ಆಗಿರ್ಬೋದಾಗಿತ್ತು ಅಂತ ಅನ್ನಿಸ್ತು. ಏಕೆ ಅಂತಂದರೆ ದುಡ್ಡು ವಿಚಾರದಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಖರ್ಚು ಮಾಡಿರ್ತಾರೆ, ವಿಜುವಲಿ ಇನ್ನೂ ಚೆನ್ನಾಗಿರ್ಬೋದಾಗಿತ್ತು, ಇನ್ನೂ ಸ್ವಲ್ಪ ಸಿಚುವೇಶನ್ಸಲ್ಲಿ ಅಂತ ಅನ್ನಿಸ್ತಾ. ನಿಮಗೇನಿಸ್ತು ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.